ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಕಾಂಗ್ರೆಸ್ಗೆ ಈಗ ಆಲ್ರೆಡಿ ಗುಡ್ ಬೈ ಹೇಳಿದ್ರು ಮುದ್ದ ಹನುಮೇಗೌಡ. ಸೆಪ್ಟೆಂಬರ್ 1ನೇ ತಾರೀಕೆ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ರು. ಈಗ ಬಿಜೆಪಿ ಸೇರ್ಪಡೆ ಆಗಲಿದ್ದಾರೆ ಮುದ್ದ ಹನುಮೇಗೌಡ. ಮಾಜಿ ಸಂಸದರು, ಸಿಎಂ ಹಾಗೂ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಯನ್ನ ಸೇರ್ಪಡೆಗೊಳ್ಳಲಿದ್ದಾರೆ ಮುದ್ದ ಹನುಮೇಗೌಡರು. ಆಲ್ರೆಡಿ ಅವರು ಕಾಂಗ್ರೆಸ್ಗೆ ಸೆಪ್ಟೆಂಬರ್ 1ನೇ ತಾರೀಕೆ ತಮ್ಮ ರೆಸಿಗ್ನೇಷನ್ ಕೊಟ್ಟಿದ್ರು, ಕ್ವಿಟ್ ಮಾಡಿದ್ರು ಕಾಂಗ್ರೆಸ್ ಅನ್ನ. 2 ತಿಂಗಳ ನಂತರ ಈಗ ಬಿಜೆಪಿಯನ್ನ ಸೇರ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆಗೆ ಬಿಜೆಪಿಯನ್ನ ಸೇರ್ಲಿದ್ದಾರೆ ಮುದ್ದ ಹನುಮೇಗೌಡರು. ಅಲ್ಲಿ ಅವರು ಒಂದು ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಕುಣಿಗಲ್ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಆದ್ರೆ ಅಟ್ ಪ್ರೆಸೆಂಟ್ ಈಗ ಕಾಂಗ್ರೆಸ್ನ ಎಂಎಲ್ಎ ಇದ್ದಾರೆ ರಂಗನಾಥ್ ಇರುವಂತದ್ದು, DK ಶಿವಕುಮಾರ್ ಅವರ ಸಂಬಂಧಿ. ಅವರನ್ನ ಬಿಟ್ಟು ಇವರಿಗೆ ಟಿಕೆಟ್ ಕೊಡುವಂತ ಚಾನ್ಸಸ್ ಇರಲಿಲ್ಲ. ಸೊ ಮನವಿಯನ್ನ ಮಾಡ್ಕೊಂಡಿದ್ರು. ಸೊ ಹೀಗಾಗಿ ಅವರಿಗೆ ಟಿಕೆಟ್ ಕೊಡುವಂತ ಚಾನ್ಸಸ್ ಇಲ್ಲದಿರುವಂತ ಹಿನ್ನೆಲೆಯಲ್ಲಿ ಮುದ್ದ ಹನುಮೇಗೌಡರು ಕಾಂಗ್ರೆಸ್ಗೆ ಸೆಪ್ಟೆಂಬರ್ ನಲ್ಲೇ ರಾಜೀನಾಮೆಯನ್ನ ಕೊಟ್ಟಿದ್ರು. ಸೆಪ್ಟೆಂಬರ್ 1ನೇ ತಾರೀಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಅಂದ್ರೆ 2 ತಿಂಗಳ ಹಿಂದೆ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ರು. ಅದಾದ್ಮೇಲೆ ತಾನು ಯಾವ ಪಕ್ಷವನ್ನ ಸೇರ್ತೀನಿ ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು ಅಂತ ಹೇಳಿದ್ರು ಮುದ್ದ ಹನುಮೇಗೌಡರು. ಈಗ ಫೈನಲಿ ತಾವು ಯಾವ ಪಕ್ಷವನ್ನ ಸೇರ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬಿಜೆಪಿಗೆ ಸೇರಲಿರುವಂಥದ್ದು ಮುದ್ದ ಹನುಮೇಗೌಡರು. ಕುಣಿಗಲ್ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಈ ಹಿಂದೆನೂ ಕೂಡ ಅಲ್ಲಿ ಅವರು ಶಾಸಕರಾಗಿದ್ದಂಥವರು, ಅದಾದ್ಮೇಲೆ ಸಂಸದರು ಕೂಡ ಆಗಿದ್ರು. DK ಶಿವಕುಮಾರ್ ಅವರು ಯಾರು ಬೇಕಾದ್ರೂ ಕಾಂಗ್ರೆಸ್ಗೆ ಬರಬಹುದು ಅಂತ ಹೇಳಿದ್ರು. ಮುಕ್ತ ಆಹ್ವಾನ ಇದೆ ಅಂತ ಹೇಳಿದ್ರು DK ಶಿವಕುಮಾರ್ ಅವರು. ಮುದ್ದ ಹನುಮೇಗೌಡರು ಇವತ್ತೇ ಬಿಜೆಪಿ ಸೇರಲಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೌನ್ಸ್ ಮಾಡ್ತಾ ಇದ್ದಾರೆ. ನಾಳೆ ಬಿಜೆಪಿ ಸೇರ್ಪಡೆ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಸೆಪ್ಟೆಂಬರ್ 1ನೇ ತಾರೀಕು ನಾನು ಕಾಂಗ್ರೆಸ್ ಅನ್ನ ಬಿಡ್ತಾ ಇದ್ದೀನಿ ಅಂತ ಪಕ್ಷದ ಸದಸ್ಯತ್ವಕ್ಕೆ, ಪ್ರಾಥಮಿಕ ಸದಸ್ಯತ್ವಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ರು 2 ತಿಂಗಳ ಹಿಂದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, 2 ತಿಂಗಳ ಹಿಂದೆನೆ ಮುದ್ದ ಹನುಮೇಗೌಡರು ಕಾಂಗ್ರೆಸ್ ಅನ್ನ ಬಿಟ್ಟಿದ್ರು. ಬಟ್ ಯಾವ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನುವಂತ ಕುತೂಹಲ ದಟ್ಟವಾಗಿತ್ತು. ಈಗ ಕುಣಿಗಲ್ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದಂತ ಮುದ್ದ ಹನುಮೇಗೌಡರು ಬಿಜೆಪಿ ಸೇರ್ತಾ ಇದಾರಲ್ಲ, ಅಲ್ಲೇನಾದ್ರೂ ಟಿಕೆಟ್ ಕನ್ಫರ್ಮ್ ಆಗ್ತಾ ಇದೆಯಾ? ಯಾವ ರೀತಿಯಾಗಿ ಕಂಡೀಷನ್ಸ್ ಗಳನ್ನ ಹಾಕೊಂಡು ಬಿಜೆಪಿಗೆ ಹೋಗ್ತಾ ಇದ್ದಾರೆ? ಸದ್ಯಕ್ಕೆ ಕಂಡೀಷನ್ ವಿಚಾರವಾಗಿ ಸ್ಪಷ್ಟವಾಗಿ ಮಾಹಿತಿ ಇಲ್ಲ ಪೃಥ್ವಿರಾಜ್. ಆದ್ರೆ ಮುಖ್ಯವಾಗಿ ಎಲ್ಲ ಒಂದ್ ಕಡೆ ಟಿಕೆಟ್ ಅನ್ನ ಕೊಡ್ತಾರೆ ಬಿಜೆಪಿ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸದ್ಯಕ್ಕೆ ಮುದ್ದ ಹನುಮೇಗೌಡರು ಸದ್ಯಕ್ಕೆ ಬಿಜೆಪಿ ಸೇರುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ನೀವು ಹೇಳ್ದಂಗೆ ಈಗಾಗಲೇ ಸೆಪ್ಟೆಂಬರ್ ನಲ್ಲಿ ಅವರು ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಮತ್ತೆ ಎಲ್ಲ ಒಂದ್ ಕಡೆ ತಟಸ್ಥವಾದಂತಹ ನಿಲುವನ್ನು ಕೂಡ ತಾಳಿದ್ರು. ಆದ್ರೆ ಎಲ್ಲ ಒಂದ್ ಕಡೆ JDS ನವರು ಕೂಡ ಒಂದಷ್ಟು ಅವ್ರನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಅನ್ನೋದು ಕೂಡ ಹೇಳಾಗ್ತಾ ಇದೆ. ಆದ್ರೆ ಸದ್ಯಕ್ಕಂತೂ ಈಗ ಮುದ್ದ ಹನುಮೇಗೌಡರು ಅಂತಿಮವಾಗಿ ಆಡಳಿತ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಗೆನೆ ಸೇರ್ಪಡೆ ಆಗ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರುವಂತದ್ದು. ನಾಳೆ ಅಧಿಕೃತವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಸಮ್ಮುಖದಲ್ಲಿ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾ ಇದ್ದಾರೆ. ಈಗಾಗಲೇ ಮುಖ್ಯವಾಗಿ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಮತ್ತೆ ಸ್ಥಳೀಯ ನಾಯಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಸೇರಿದಂತೆ ಪ್ರಮುಖವಾದಂತಹ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲೊಂದು ಕಡೆ ಮುಖ್ಯವಾಗಿ ಅವರೆಲ್ಲರ ಒಪ್ಪಿಗೆಯನ್ನ ಪಡ್ಕೊಂಡೆ ಅಂತಿಮವಾಗಿ ಮುದ್ದ ಹನುಮೇಗೌಡರನ್ನ ಸೇರ್ಪಡೆ ಮಾಡಿಕೊಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ. ಈಗಾಗಲೇ ಇಲ್ಲೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಕೂಡ ಇಲ್ಲೊಂದ್ ಕಡೆ ಇವತ್ತು ಮುಖ್ಯವಾಗಿ ಒಂದಷ್ಟು ಜನ ಯಾರು ಬೇಕಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಬರ್ಬೋದು ಅನ್ನೋ ಮಾತನ್ನ ಹೇಳಿದ್ರು. ಬಹುಶಃ ಅವರಿಗೆ ಕೌಂಟ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಇವತ್ತೇ